ಗುಡ್ ಮೋದಿಕೆ ಮಾರ್ನಿಂಗ್ ಎಲ್ಲರಿಗೂ ಕೂಡ. ಯಾರೆಲ್ಲ ವೆಯ್ಟ್ ಮ್ಯಾನೇಜ್ಮೆಂಟ್ ಅಥವಾ ವೆಯ್ಟ್ ಲಾಸ್ ಪ್ರಾಡಕ್ಟನ್ನು ಬಳಸ್ತಾ ಇದ್ದೀರಾ ಎಲ್ರಿಗೂ ಕೂಡ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್. ನಿಮ್ಮ ಶೇಪು ಶಿಫ್ಟ್ ಆಗಿ ಒಂದು ಒಳ್ಳೆ ಬ್ಯೂಟಿಫುಲ್ ಔಟ್ಲುಕ್ಕನ್ನು ಎಲ್ಲರೂ ಕೂಡ ಪಡ್ಕೋತೀರಾ. ಜೊತೆಗೆ ಒಂದು ಒಳ್ಳೆ ಆರೋಗ್ಯ ಸಿಗುತ್ತೆ. ಬರೀ ಶೇಪ್ ಅಷ್ಟೇ ಶಿಫ್ಟ್ ಆಗಲ್ಲ, ನಮ್ಮ ಫ್ಯಾಟ್ ಕಡಿಮೆ ಆಗೋದ್ರಿಂದ, ನಮ್ಮ ವೆಯ್ಟ್ ಬ್ಯಾಲೆನ್ಸ್ ಆಗೋದ್ರಿಂದ ನಮಗೆ ನಿಜವಾಗ್ಲೂ ಕೂಡ ಒಂದು ಒಳ್ಳೆಯ ಆರೋಗ್ಯ ಅಂತೂ ಡೆಫಿನೆಟಾಗಿ ಸಿಗುತ್ತೆ. ಇನ್ನೂ ಯಾರೆಲ್ಲ ತೊಗೊಂಡಿದ್ದೀರಾ, ಬಳಸ್ತಾ ಇಲ್ಲ, ಡೆಫಿನೆಟಾಗಿ ಶುರು ಮಾಡಿ. ಆಲ್ರೆಡಿ ನಾನು ಕೂಡ ಬಳಸೋದಕ್ಕೆ ಶುರು ಮಾಡಿ 1 ವಾರ ಆಯಿತು. ತುಂಬ ಒಳ್ಳೆ ಫೀಲಿಂಗ್ ಇದೆ, ತುಂಬ ಚೆನ್ನಾಗಿ ಒಂದು ಕೆಲಸ ಮಾಡ್ತಾ ಇದೆ ಪ್ರಾಡಕ್ಟು. ನಾನು ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ತೊಗೊಳ್ತಾ ಇದ್ದೀನಿ. 1 ಟೈಮು ಮೀಲ್ ರಿಪ್ಲೇಸ್ ಮಾಡಿ, ಇನ್ನು 2 ಟೈಮ್ ಲಂಚ್ ಮತ್ತು ಇನ್ನೊಂದು ಟೈಮು ಊಟನ ಮಾಡ್ತಾಯಿದ್ದೀನಿ. ಬಟ್ ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ, ಎಲ್ಲೋ ಒಂದು ಕ್ವಶನ್ನು ನಿಜವಾಗ್ಲೂ ಇರುತ್ತೆ, ಏನಾದರೂ ಆಗ್ಬಿಟ್ರೆ ಅಥವಾ ಇದು ನಿಜವಾಗ್ಲೂ ಎಫೆಕ್ಟ್ ಇದೆಯಾ ಅನ್ನೋ ಒಂದು ಕ್ವಶನ್ನು ಡೆಫಿನೆಟ್ ಆಗಿರುತ್ತೆ. ಇದೊಂದು ಹೊಸ ಪ್ರಾಡಕ್ಟ್ ಆಗಿದ್ದರಿಂದ ಮೋದಿ ಕೇರ್ ಮೇಲೆ ನಾವು ಆಲ್ರೆಡಿ ಬಳಸ್ತಾ ಇರೋದ್ರಿಂದ ಒಂದು ನಂಬಿಕೆ ಅಂತೂ ಡೆಫಿನೆಟ್ ಆಗಿರುತ್ತೆ. ಬಟ್ ಅದೇ ರೀತಿ ಈ ಒಂದು ಪ್ರಾಡಕ್ಟ್ನ ನಾವು ಧೈರ್ಯವಾಗಿ ನಾನು ಪರ್ಸ್ನಲಾಗಿ ಯೂಸ್ ಮಾಡೋದಕ್ಕೆ ಶುರು ಮಾಡಿದೆ. ಬಟ್ ತುಂಬ ಚೆನ್ನಾಗಿದೆ. ಮೊದಲನೇದಾಗಿ ಒಂದು ಫ್ಯಾಟ್ ಬರ್ನಿಂಗ್ ಕ್ಯಾಪ್ಶೂಲ್. ಈ ಒಂದು ಕ್ಯಾಪ್ಶೂಲ್ನ ನೀವು ಖಾಲಿ ಹೊಟ್ಟೆನಲ್ಲಿ ಒಂದು ಫುಲ್ ಗ್ಲಾಸ್ ನೀರು, ಅಂದರೆ ಒಂದು 300 ml ಅಷ್ಟು ನೀರಿನ ಜೊತೆ ಈ ಒಂದು ಕ್ಯಾಪ್ಶೂಲ್ನ ತೊಗೋಬೇಕು. ತೊಗೊಂಡ ಅರ್ಧ ಗಂಟೆ ನಂತರ ನೀವು ಈ ಒಂದು ವೆಯ್ಟ್ ಮ್ಯಾನೇಜ್ ಮಾಡ್ತಾ ಇರ್ತಕ್ಕಂಥವ್ರು ಇರ್ಬೋದು ಅಥವಾ ವೆಯ್ಟ್ ಲಾಸ್ ಮಾಡ್ತಕ್ಕಂಥವ್ರು ಇರ್ಬೋದು, ಈ ಒಂದು ಮೀಲ್ ರೀಪ್ಲೇಸ್ಮೆಂಟ್ ಶೇಕನ್ನು ನೀವು ತೊಗೊಳ್ಬೇಕಾಗುತ್ತೆ. ಈ ಶೇಕನ್ನು ನೀವು 300 ml ಹಾಲು ಇರ್ಬೋದು, ಮಜ್ಜಿಗೆ ಇರ್ಬೋದು ಅಥವಾ ಸೋಯಾ ಮಿಲ್ಕ್ ಇರ್ಬೋದು, ಈ ಥರ ಒಂದು ಲಿಕ್ವಿಡ್ಸಲ್ಲಿ ನೀವು 1 ಸ್ಕೂಪ್ ಇರುತ್ತೆ ಇದರೊಳಗಡೆ 25 ಗ್ರಾಮ್. ಆ ಒಂದು ಸ್ಕೂಪನ್ನು ಮಿಕ್ಸ್ ಮಾಡಿಕೊಂಡು ನೀವು ಶೇಕರ್ ಬಾಟಲಲ್ಲಿ ಇರ್ಬೋದು ಅಥವಾ ಮಿಕ್ಸಿಲಿ ಹಾಕಿ ಮಿಕ್ಸ್ ಮಾಡ್ಬೋದು ಜಾರಲ್ಲಿ. ಆ್ಯಂಡ್ ನೀವು ಗ್ಲಾಸಲ್ಲೂ ಕೂಡ ನೀಟಾಗಿ ಸ್ಟೀರ್ ಮಾಡಿದ್ರೆ ಮಿಕ್ಸ್ ಆಗುತ್ತೆ. ಈ ಥರ ಈ ಒಂದು ಮೀಲ್ ರಿಪ್ಲೇಸ್ಮೆಂಟನ್ನು ತೊಗೋಬೇಕು. ಅಗೇನ್ ಮತ್ತೆ ನೀವು 12 ಗಂಟೆ ಅಷ್ಟೊತ್ತಿಗೆ, ಅಂದರೆ ಊಟಕ್ಕಿಂತ 1 ಅವರ್ ಬಿಫೋರು ಈ ಒಂದು ಸ್ಯಾಚೆಟ್ ಫ್ಯಾಟ್ ಬರ್ನಿಂಗ್ ಪ್ರೀಮಿಕ್ಸ್ ಅಂತ ಏನಿದೆ, ಡೆಫಿನೆಟಾಗಿ ಒಂದು ಗ್ರೀನ್ ಟೀ ರೀತಿಯಲ್ಲಿ ಇದನ್ನು ಬಳಸ್ಬೋದು. 100ಇಂದ 150 ml, ಒಂದು 100 ml ಇರ್ತಕ್ಕಂಥ ಒಂದು ಹಾಟ್ ವಾಟರ್ನ ತೊಗೊಂಡು 1 ಗ್ಲಾಸಲ್ಲಿ ಇದನ್ನು ಜಸ್ಟ್ ಕಟ್ ಮಾಡಿ ಅದರಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡಿ ಕುಡಿಯೋವಂಥದ್ದು ಅಷ್ಟೇ. ಅಗೇನ್ ನೀವು ನಾರ್ಮಲಾಗಿ ಮಧ್ಯಾಹ್ನ ಲಂಚನ್ನು ನೀವು ಸ್ಕಿಪ್ ಮಾಡೋಂಗಿಲ್ಲ. 12ವರೆಗೆ ಈ ಒಂದು ಸ್ಯಾಚೆಟ್ ಗ್ರೀನ್ ಟೀ ಕುಡಿದಿದ್ದೀರಾ ಅಂತಂದರೆ ನೀವು 1ವರೆಗೆ ನಿಮ್ಮ ಲಂಚನ್ನು ಮಾಡಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಲಂಚನ್ನು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಲಂಚಲ್ಲಿ ನಿಮಗೆ ಒಳ್ಳೆ ಕಾಳು, ಸೊಪ್ಪು, ತರಕಾರಿ, ರೈಸು, ಚಪಾತಿ ಈ ಥರದ್ದು ನಿಮ್ಮ ನಾರ್ಮಲ್ ಮೀಲ್ಸನ್ನು ನೀವು ತೊಗೋಬೋದು. ಸ್ವಲ್ಪ ಚೆನ್ನಾಗಿರಲಿ ಕ್ವಾಲಿಟಿ ಮೀಲ್ಸನ್ನು ನೀವು ತೊಗೊಳ್ಳಿ. ಅಗೇನ್ ಮತ್ತೆ ನೀವು 4:30 ಒಂದು 4-4:15 ಮತ್ತೆ ಈ ಒಂದು ಗ್ರೀನ್ ಟೀ ಬಿಸಿನೀರಲ್ಲಿ ಈ ಒಂದು ಫ್ಯಾಟ್ ಬರ್ನಿಂಗ್ ಪ್ರೀಮಿಕ್ಸ್ ಏನಿದೆ ಈ ಒಂದು ಸ್ಯಾಚೆಟ್ನ ಕಟ್ ಮಾಡಿ ಹಾಕ್ಕೊಂಡು ಅವಾಗಲೂ ಕೂಡ ನೀವು ಮತ್ತೆ ಕುಡಿಬೋದು. ಅಗೇನ್ ಮತ್ತೆ ನೈಟು 7 ಗಂಟೆಗೆ ಈ ಒಂದು ಶೇಕನ್ನು ನೀವು ತೊಗೋಬೇಕಾಗುತ್ತೆ. ಈ ರೀತಿ ಈ ಒಂದು ಪ್ರಾಡಕ್ಟನ್ನು ನೀವು ಬಳಸಬೇಕಾಗತ್ತೆ. ನಿಮ್ಮ ಒಂದು ಕಂಪ್ಲೀಟ್ ಡೇಟಾ ಏನಿರುತ್ತೆ ಅದನ್ನು ನಿಮ್ಮ ಒಂದು ಟ್ರ್ಯಾಕರಲ್ಲಿ ನೀವು ರೆಕಾರ್ಡ್ ಮಾಡಬೇಕಾಗುತ್ತೆ. ನಿಮ್ಮ ಹೈಟು, ವೆಯ್ಟು ಮತ್ತು BMI ಎಷ್ಟಿತ್ತು, ಫ್ಯಾಟ್ ಎಷ್ಟಿದೆ, ಆ್ಯಂಡ್ ವಿಸರಲ್ ಫ್ಯಾಟ್ ಎಷ್ಟಿದೆ, ಸಬ್ಕೊಟೇನಿಯಸ್ ಫ್ಯಾಟ್ ಎಷ್ಟಿದೆ, ಆ್ಯಂಡ್ ನಿಮ್ಮ ಅವತ್ತಿನ ಒಂದು ಫೀಲಿಂಗ್ಸ್ ಹೇಗಿತ್ತು, ಥಾಟ್ಸ್ ಹೇಗಿತ್ತು, ನಿಮಗೇನಾದರೂ ಬೇಜಾರಾಯಿತಾ ಅಥವಾ ನಿಮಗೇನಾದರೂ ಸುಸ್ತಾಗ್ತಕ್ಕಂಥದ್ದು ಇರ್ಬೋದು, ತಲೆನೋವು ಬರ್ತಕ್ಕಂಥದ್ದು ಇರ್ಬೋದು, ಬಾಡಿ ಪೇಯ್ನ್ ಇರ್ಬೋದು, ಈ ಥರದ್ದು ಏನಾದರೂ ನಿಮಗೆ ಇಂಬ್ಯಾಲೆನ್ಸ್ ಆಗಿದ್ದರೆ ಅದನ್ನು ಕೂಡ ನೀವು ರೆಕಾರ್ಡ್ ಮಾಡ್ತಾ ಹೋಗ್ಬೋದು. ಈ ರೀತಿ ಧೈರ್ಯವಾಗಿ ಪ್ರತಿಯೊಬ್ಬರು ಕೂಡ ಬಳಸಿ. ಅಗೇನ್ ಪ್ರತಿಯೊಬ್ಬರು ಕೂಡ ಪ್ರತಿದಿನ ವೆಯ್ಟ್ ಚೆಕ್ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ನೀವು ನೀರು ಕುಡಿದಾಗ ಕೆಲವೊಂದು ಇಂಬ್ಯಾಲೆನ್ಸ್ ಆಗುತ್ತೆ, ವೆಯ್ಟ್ ವೇರಿಯೇಷನ್ ಬರೋ ಸಾಧ್ಯತೆ ಇರುತ್ತೆ. ಹಾಗಾಗಿ ವಾರಕ್ಕೆ 1 ಸಲ ವೆಯ್ಟನ್ನು ಮತ್ತು BMIಯನ್ನು ನೀವು ಚೆಕ್ ಮಾಡ್ಬೋದು. ಹಾಗಾಗಿ ಎವ್ರಿ ಡೇ ನೀವು ಚೆಕ್ ಮಾಡೋದ್ರಲ್ಲಿ ಏನೂ ಅರ್ಥ ಇರಲ್ಲ. ಆ್ಯಂಡ್ ಎಗೇನ್ ನೀವು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿದೇ ವೆಯ್ಟ್ ಚೆಕ್ ಮಾಡಿದ್ದೀರಾ ಅಂತಂದರೆ ಎಗೇನ್ ಮತ್ತೆ 1 ವಾರದ ನಂತರನೂ ಕೂಡ ನೀವು ಹಾಗೆ ಚೆಕ್ ಮಾಡಬೇಕಾಗತ್ತೆ. ಇವತ್ತು ನೀವು ಖಾಲಿ ಹೊಟ್ಟೆಯಲ್ಲಿ ಚೆಕ್ ಮಾಡಿ ನೆಕ್ಸ್ಟು ನೀವು 1 ವಾರ ಬಿಟ್ಟಾಗ ಶೇಕ್ ಕುಡಿದು ನೀರು ಕುಡಿದು ಎಲ್ಲ ಚೆಕ್ ಮಾಡಿದಾಗ ನಿಮ್ಗೆ ಅದರಲ್ಲೇ 1 kg ಅಷ್ಟು ವೆಯ್ಟ್ ಡಿಫ್ರೆನ್ಸ್ ಬರುತ್ತೆ.
ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ಈ ರೀತಿದೆಲ್ಲ ಪ್ರಿಕಾಷನ್ಸ್ ತೊಗೊಂಡು ನೀವು ಬಳಸಿ ಆ್ಯಂಡ್ ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥವ್ರಿಗೂ ಕೂಡ ಅವರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಅವ್ರಿಗೂ ಕೂಡ ನಾವು ರೆಕಮೆಂಡ್ ಮಾಡೋಣ. ಥ್ಯಾಂಕ್ ಯು ಆ್ಯಂಡ್ ಆಲ್ ದಿ ಬೆಸ್ಟ್. ಯಾರೆಲ್ಲ ಇನ್ನೂ ಯೂಸ್ ಮಾಡಿಲ್ಲ ಧೈರ್ಯವಾಗಿ ಯೂಸ್ ಮಾಡಿ. ಏನೂ ಕೂಡ ಪ್ರಾಣ ಹಾನಿ ಆಗ್ತಕ್ಕಂಥ ತೊಂದರೆ ಅಂತೂ ಡೆಫಿನೆಟಾಗಿ ಆಗಲ್ಲ. ನಾವು ಇನ್ನೂ ಚೆನ್ನಾಗಾಗ್ತೀವಿ, ಆರೋಗ್ಯದಿಂದ ಇರ್ತೀವಿ. ಹೆಲ್ದಿ ಇಂಡಿಯಾ, ಫಿಟ್ ಇಂಡಿಯಾ. ಥ್ಯಾಂಕ್ಸ್ ಟು ಸಮೀರ್ ಮೋದಿ ಸರ್. ಥ್ಯಾಂಕ್ ಯು.